ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಎಲ್ಲಿದ್ದೀನಿ ಅಂತಂದ್ರೆ ಇವತ್ತು ಬಂದು ವೆಲ್ಲಂಗಿರಿ ಬೆಟ್ಟ ಅಂತ ಹೇಳಿ ಅಲ್ಲಿ ಬಂದಿದ್ದೀನಿ. ಇಲ್ಲಿ ಬಂದು ಒಂದ್ ದೊಡ್ಡ ವಿಶೇಷ ಏನಂತಂದ್ರೆ ಶಿವನ ದೇವಸ್ಥಾನ ಇಲ್ಲಿದೆ. ಅದು ಒಂದು ಮಲ್ಲಿಕಾರ್ಜುನೇಶ್ವರ ದೇವಸ್ಥಾನ. ಇಲ್ಲಿ ಬಂದು ಆಲ್ರೆಡಿ 7 ಬೆಟ್ಟಗಳಿದೆ. ಅದ್ರಲ್ಲಿ 7 ಬೆಟ್ಟದಲ್ಲಿ ಒಂದೊಂದು ಬೆಟ್ಟಕ್ಕೆ ಒಂದೊಂದು ವಿಶೇಷ ಇದೆ. ಆದಷ್ಟು ನಾವು ಹೋಗ್ತಾನೆ ಫುಲ್ ಮಾತಾಡೋಣ. ಅದೇ ತರ ಈ ದೇವಸ್ಥಾನದ ಬಗ್ಗೆ ಫುಲ್ ಹಿಸ್ಟ್ರಿ ನಾನು ನಿಮ್ಗೆ ತಿಳಿಸ್ತೀನಿ. ಧರ್ಮವ ದರ್ಪಕ್ಕೆ ಬಲಿ ಕೊಡು ದುರುಳವಾಳುವಿಗೆ ದೈವವು ಈ ದೇವಸ್ಥಾನ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ. ಅದು ನಿಮ್ಗೆ ಹೋಗ್ತಾ ಹೋಗ್ತಾ ಹೇಳ್ತೀನಿ. ಯಾಕಂದ್ರೆ ಆಲ್ರೆಡಿ ಈಗ ಟೈಮ್ ಎಷ್ಟಂದ್ರೆ ಈಗ ಒಂದು 6 o'clock ಆಗ್ತಿದೆ. ನಾವು ಮೊಬೈಲ್ ಚಾರ್ಜ್ ಮಾಡ್ಕೊಂಡು ನಮ್ಮ ಬ್ಲೂಟೂತ್ ಇದೆಲ್ಲ ಫುಲ್ ಚಾರ್ಜ್ ಮಾಡ್ಕೊಂಡು ಮತ್ತೆ ನಾವು ಮೇಲ್ಗಡೆ ಹೋಗಕ್ಕೆ ನಮ್ಗೆ ಟೈಮ್ ಸರಿ ಇರುತ್ತೆ. ಅದೇ ತರ ಇಲ್ಲಿಗೆ ನೀವು ಹೆಂಗ್ ಬರ್ಬೇಕು ಏನ್ ಬರ್ಬೇಕಂತ ನಾನು ಫುಲ್ ವಿಡಿಯೋದಲ್ಲಿ ಹೇಳ್ತೀನಿ. ಮಿಸ್ ಮಾಡಿದ್ರೆ ನಮ್ಮ ಚಾನಲ್ ಲೈಕ್ ಮಾಡಿ ಫಾಲೋ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಇದೇ ತರ ಇಂಟ್ರೆಸ್ಟಿಂಗ್ ವಿಡಿಯೋಸ್ ನಿಮ್ಗೆ ಅಪ್ಡೇಟ್ ಬರ್ತಾನೆ ಇರುತ್ತೆ. ಇಲ್ಲಿ ನೋಡ್ಬೋದು ತುಂಬಾ ಜನ ಬಂದಿದೆ. ದೇವಸ್ಥಾನ ಇಲ್ಲೇ ಮಲ್ಲಿಕಾರ್ಜುನ ದೇವಸ್ಥಾನ ಇರೋದು. ಈ ಕಡೆ ಬೆಟ್ಟ ಇದೆ, ನಿಮ್ಗೆ ಇಲ್ಲಿ ಹತ್ತಬೇಕು. ಇಲ್ಲಿ ನೀವು ನೋಡ್ತಿದ್ರು ತುಂಬಾ ಜನ ಬಂದು ಇವರೆಲ್ಲರೂ ಇರೋದು ಬೆಟ್ಟ ಹತ್ತಕೊಂಡ್ಬಿಟ್ಟು ಕೈಯಲ್ಲಿ ಬಂದು ಏನಕ್ಕೆ ಕಡ್ಡಿ ಹಿಡ್ಕೊಂಡಿದ್ದಾರೆ. ಇದು ಒಂದು ಬ್ಯಾಂಬೂ ಸ್ಟಿಕ್. ಇದನ್ನ ಇದು ಹಿಡ್ಕೊಂಡೆ ಮೇಲ್ಗಡೆ ಬಂದು ನಾವು ಹತ್ತಬೇಕಾಗುತ್ತೆ. ಆ ತರ BP ಶುಗರ್ ಇರೋರು ಮತ್ತೆ ಈ ಆಸ್ಮಾ ಇರೋರು ಇವರೆಲ್ಲ ಯಾರು ಬೆಟ್ಟ ಬಂದು ಹತ್ತಬಾರ್ದು. ಹತ್ತೋದ್ರಲ್ಲಿ ಸ್ವಲ್ಪ ರೂಲ್ಸ್ ಇದೆ. ಯಾಕಂದ್ರೆ ಈ ಬೆಟ್ಟ ಹತ್ತವರು ಬೇಗ ತೀರ್ ಹೋಗ್ತಿದ್ದಾರೆ. ಈ ಬೆಟ್ಟ ಬಂದು ಯಾರು ಹತ್ತುತ್ತಾರೋ ಅವ್ರಿಗೆ ಈ ಪ್ರಾಬ್ಲಮ್ಸ್ ಏನೇನಿರುತ್ತೋ ಅವರು ಬೇಗನೆ ತೀರ್ ಹೋಗ್ತಿದ್ದಾರೆ. ಅದ್ರಲ್ಲೂ ಈಗ ನಾವು ಫಸ್ಟ್ ಸ್ಟಾರ್ಟಿಂಗ್ ಎಲ್ಲ ಬಂದ್ಬಿಟ್ಟಿದೀವಿ. ಬಟ್ ಎಷ್ಟು ಜನ ತೀರ್ ಹೋಗ್ತಾರೆ ಏನಂತ ಗೊತ್ತಿಲ್ಲ. ಆದಷ್ಟು ನಾವು ಬೆಟ್ಟ ಹತ್ತಕೊಂತ ಬಂದಿದೀವಿ, ನೋಡೋಣ ಏನಾಗುತ್ತೋ ಅಂತ ಹೇಳ್ಬಿಟ್ಟು. ನಾವು ಇವಾಗ ಅಂತಲ್ಲ, ಯಾವ ಟೈಮ್ ಬಂದ್ರೇನು ಇಲ್ಲಿ ನಮ್ಗೆ ಬಂದು ಅನ್ನದಾನ ಹಾಕ್ತಾರೆ. ಇಲ್ಲಿ ಹಾಕ್ತಾರೆ ಮತ್ತೆ ಆ ಕಾರ್ನರ್ ಅಲ್ಲೂ ಹಾಕ್ತಾರೆ. ಈಗ ನಾವು ಇಲ್ಲಿ ಪೊಂಗಲ್ ತಗೊಂಡು ತಿನ್ಕೊಂಡು ಮತ್ತೆ ನಾವು ಇಲ್ಲಿಂದ ನಮ್ಮ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತೀವಿ. ಬೆಟ್ಟ ಹತ್ತಕ್ಕೆ 6 hours ಆಗುತ್ತೆ, 6 to 7 hours ಆಗುತ್ತೆ. ಮತ್ತೆ ಇಳಿಯಕ್ಕೂ 6 to 7 hours ಆಗುತ್ತೆ. ಈಗ ಆಲ್ರೆಡಿ ನಮ್ದು ಬ್ರೇಕ್ಫಾಸ್ಟ್ ಆಯ್ತು. ಬ್ರೇಕ್ಫಾಸ್ಟ್ ಆದ್ಮೇಲೆ ಈಗ ಬೆಟ್ಟ ಹತ್ತಕ್ಕೆ ಶುರು ಮಾಡ್ತಾ ಇದೀವಿ. ಈಗ ಇವರೆಲ್ಲ ಬೆಟ್ಟ ಬಂದು ಮೇಲ್ಗಡೆ ಹತ್ತಿ ಇಳಿತಾ ಇದ್ದಾರೆ. ಈಗ ನಾವು ಬಂದು ಹತ್ತುತ್ತಾ ಇದೀವಿ. ಇಲ್ಲೇನ ನಾವು ಬೆಟ್ಟ ಬಂದು ಮೇಲ್ಗಡೆ ಹತ್ತಕ್ಕಾಗುತ್ತೆ. ಇಲ್ಲಿಂದ ದೇವಸ್ಥಾನ ಹತ್ತಬೇಕು. ಎಲ್ಲರೂ ಬೇಡ್ಕೊಳ್ಳಿ, ನಮಗೂ ಎಲ್ಲ ಒಳ್ಳೇದಾಗ್ಲಿ. ನಮ್ದು ಬೆಟ್ಟ ಬಂದು ಇಲ್ಲಿಂದ ಶುರು ಆಗುತ್ತೆ. ಇಲ್ಲಿಂದ ನಾವು ಬಂದು ಬೆಟ್ಟ ಶುರು ಮಾಡಬೇಕು. ಇಲ್ಲಿಂದ ಬೆಟ್ಟ ಹತ್ತಬೇಕು. ಓಂ ನಮಃ ಶಿವಾಯ. ಓಂ ನಮಃ ಶಿವಾಯ. ಅಷ್ಟೇ, ಈಗ ನಾವು ಬೆಟ್ಟ ಹತ್ತಕ್ಕೆ ಶುರು ಮಾಡ್ಬಿಟ್ಟಿದೀವಿ. ಇಲ್ಲಿಂದ ಯಾಕಂದ್ರೆ ಈಗ ನಾವು ಹತ್ತಾ ಇರೋದು ಫಸ್ಟ್ ಬೆಟ್ಟ. ಟೋಟಲ್ ಬಂದು 7 ಬೆಟ್ಟ ಅಂತ ಹೇಳಿದ್ನಲ್ಲ, ಅದ್ರಲ್ಲಿ ಫಸ್ಟ್ ಬೆಟ್ಟ. ಈ ಬೆಟ್ಟ ನಾವು ಹತ್ತಿ ಹೆಂಗ್ ಕಂಪ್ಲೀಟ್ ಆಗುತ್ತಂತಂದ್ರೆ ಅಲ್ಲಿ ನಾವು ಹತ್ತಾದ್ಮೇಲೆ ಗಣೇಶನ ದೇವಸ್ಥಾನ ಒಂದು ಬರುತ್ತೆ. ಅದಾದ್ಮೇಲೆ ಫಸ್ಟ್ ಬೆಟ್ಟ ಬಂದು ಹತ್ತಿದೀವಿ ಅಂತ ಹೇಳ್ಬಿಟ್ಟು. ಈ ದೇವಸ್ಥಾನ ಹತ್ತೋದು ತುಂಬಾ ಚಾಲೆಂಜಿಂಗ್ ಇರುತ್ತೆ. ಈ ಶುಗರು, BP ಇರೋರು ಮತ್ತೆ ಕೊಲೆಸ್ಟ್ರಾಲ್ ಮತ್ತೆ ವೀಸಿಂಗ್ ಪ್ರಾಬ್ಲಮ್ ಇಂಥವ್ರು ಇರೋರು ಯಾರು ಹತ್ತಬಾರ್ದು. ಹತ್ತಿದ್ರೆ ಸಮ್ಟೈಮ್ ಹಾರ್ಟ್ ಅಟ್ಯಾಕ್ ಬಂದು ಇಲ್ಲೇ ತೀರೋಗಕ್ಕೂ ಚಾನ್ಸಸ್ ಇದೆ. ಯಾಕಂದ್ರೆ ತುಂಬಾ ಜನ ತೀರೋಗ್ತಿದ್ದಾರೆ ವರ್ಷ ಬಂದ್ಬಿಟ್ಟು. ಅದರಿಂದಾನೇ ತುಂಬಾ ಜನಕ್ಕೆ ಯಾರು ಬಂದು ಅಲೋ ಮಾಡ್ತಿಲ್ಲ. ಆದಷ್ಟು ಏಜ್ ಕಡಿಮೆ ಇರೋರು ಬಂದು ಬೆಟ್ಟ ಹತ್ತಬಹುದು. ಏನಕ್ಕೆ ಇದು ಸ್ಟಿಕ್ ತಗೊಳಗೋದಂತಂದ್ರೆ, ಸ್ಟಿಕ್ ಇದ್ರೆ ನಮ್ಗೊಂಥರ ಗ್ರಿಪ್. ಈ ಏಜ್ ಆಗಿರೋರ್ಗೆ ಹೆಂಗೊಂಥರ ಗ್ರಿಪ್ ಸಿಗುತ್ತೆ, ಆತರ ನಮ್ಗಿದ್ರಲ್ಲ ಸ್ವಲ್ಪ ಗ್ರಿಪ್ ಸಿಗುತ್ತೆ. ಆಲ್ರೆಡಿ ನಾವು ಬೆಟ್ಟ ಹತ್ಕೊಂಡು ಫಸ್ಟ್ ಬೆಟ್ಟ ಹತ್ರ ಬಂದ್ಬಿಟ್ರಿ. ಈಗ ಫಸ್ಟ್ ಬೆಟ್ಟನ ಸ್ವಲ್ಪ ಕಂಪ್ಲೀಟ್ ಮಾಡ್ತೀವಿ. ಫುಲ್ ಡೀಪ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೀವಿ.
ಅಲ್ಲಿ ಕಾಣಿಸ್ತಿದೆಯಲ್ವಾ, ಅದು ಗಣೇಶನ ದೇವಸ್ಥಾನ. ಅದನ್ನು ದಾಟ್ಕೊಂಡು ಮುಂದೆ ಹೋಗ್ಬಿಟ್ರೆ ಫಸ್ಟ್ ಬೆಟ್ಟ ಕಂಪ್ಲೀಟ್ ಆಗುತ್ತೆ. ಮತ್ತು ನಾವು ಎರಡನೇ ಬೆಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಓಂ ನಮಃ ಶಿವಾಯ. ತುಂಬ ಜನ ಇಲ್ಲೇ ಇದ್ದಾರೆ. ಮತ್ತೆ ನೀವೇನಾದ್ರು ಟೀ, ಕಾಫಿ ಮತ್ತೆ ಜ್ಯೂಸು ಇದೇನಾದ್ರು ಬೇಕಾದ್ರೆ ಇಲ್ಲೇ ನಿಮ್ಗೆ ಸಿಗುತ್ತೆ. ಆದಷ್ಟು ನೀವು ಇಲ್ಲಿಂದ ಪರ್ಚೇಸ್ ಮಾಡ್ಕೋಬೋದು. ಈಗ ನಾವು ತುಂಬಾ ಜನ ಹತ್ತುತ್ತಾ ಇದ್ದಾರೆ ಮೇಲ್ಗಡೆಗೆ. ಇವಾಗ ಸ್ವಲ್ಪ ರೆಸ್ಟ್ ಮಾಡಿದ್ದೀವಿ. ಇಲ್ಲಿ ನಿಮ್ಗೆ ಅಂಗಡಿ ಒಂದಿದೆ ನೋಡ್ಬೋದು. ಅಲ್ಲಿ ನಿಮಗೆ ನೀರು, ಗ್ಲೂಕೋಸ್, ಇದು ದೊರ್ಫಿಕ್ಸ್, ವಾಟರ್ ಮಿಲನ್ ಇವೆಲ್ಲ ಆದಷ್ಟು ಆ ಅಂಗಡಿ ಸಿಗುತ್ತೆ. ಹೋಗ್ಬೇಕು. ಈಗ ನೋಡ್ತಾ ಇದೆಯಲ್ಲ ಬೆಟ್ಟ, ಈ ಬೆಟ್ಟ ಹೆಸರು ಬಂದು ಒಲಕುಂಪಾರೆ. ಯಾಕಂದ್ರೆ ಇದು ಒಂದು ಫುಲ್ ಒಂಥರ ನೈಸ್ ಇರುತ್ತೆ. ಈ ನೈಸ್ ಬೆಟ್ಟ ದೊಡ್ಡ ಬಂಡೆ. ಈ ಬಂಡೆದೆಲ್ಲ ಫುಲ್ ಕ್ಲೀನ್ ಆಗಿ ಕೆತ್ತಿರೋದು. ಇದೆಲ್ಲ ಸ್ಟೆಪ್ಸ್ ತರ. ಮಿಸ್ ಆಗಿ ಕೇಳೋದಿದ್ರೆ ಮುಗೀತು ನಮ್ ಕತೆ ಅನ್ನೋ ತರ ಇರುತ್ತೆ. ಕಷ್ಟ ಇರುತ್ತೆ, ಬಟ್ ಕಷ್ಟ ಇದ್ರೇನೆ ಸುಖ ನೋಡಕ್ಕೆ. ನಾವು ಎರಡನೇ ಬೆಟ್ಟನ ಕಂಪ್ಲೀಟ್ ಮಾಡ್ತಾ ಇದೀವಿ. ಆಲ್ರೆಡಿ ಎರಡನೇ ಬೆಟ್ಟದ ಹತ್ರ ಬಂದ್ರೆ ಫಸ್ಟ್ ನೋಡಿದ್ವಿ ಒಂದು ಗಣೇಶನ ದೇವಸ್ಥಾನ. ಅದನ್ನ ಒಂದು ಬೆಳ್ಳಿ ವಿನಾಯಕರ್ ಅಂತೇಳಿ ಕರೀತಾರೆ. ಈಗ ಎರಡನೇ ಬೆಟ್ಟದ ಹತ್ರ ಬಂದ್ಬಿಟ್ರಿ. ಇದು ಒಂದು ಅಂಬಡಿ ಸಿಕ್ತಾರ ಅಂತ ಹೇಳ್ಬಿಟ್ಟು ಮಹರ್ಷಿ. ಅವ್ರ ಕೈಯಲ್ಲಿ ಯಾವತ್ತು ಹಾವುಗಳ ಮಾತ್ರನೇ ಇರುತ್ತೆ. ಅವ್ರಿಗೆ ಹಾವುದ ಭಾಷೆನೂ ಗೊತ್ತಾಗುತ್ತೆ ಅಂತವ್ರದ್ದು ಕೊಗೆ ಒಂದಿದೆ. ಅದಷ್ಟು ಅವರು ನೀರಡೆ ದೇವ್ರನ್ನ ನೋಡ್ಕೊಬಿಟ್ಟು ಡೈಲಿ ಬಂದು ಕೊಗೆದಲ್ಲೇ ಇರ್ತಾರೆ. ಇಲ್ಲಿ ಅವ್ರದ್ದೊಂದು ವಿಗ್ರಹ ಒಂದಿದೆ. ಇದನ್ನ ಕಂಪ್ಲೀಟ್ ಮಾಡಿದ್ರೆ ಎರಡನೇ ಬೆಟ್ಟ ಕಂಪ್ಲೀಟ್ ಆಗಿ ಮೂರನೇ ಬೆಟ್ಟಕ್ಕೆ ಮತ್ತೆ ಜರ್ನಿ ಸ್ಟಾರ್ಟ್ ಆಗುತ್ತೆ. ಪಚ್ಚೆ ನಾ ಏನಿದ್ರು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಅದೇವ್ರೆ ಅದಷ್ಟು ಎಲ್ಲರನ್ನು ಕಾಪಾಡಪ್ಪ. ಓಂ ನಮಃ ಶಿವಾಯ. ಇದನ್ನ ಅವ್ರು ಮುಗಿಸ್ಕೊಂಡಲ್ಲ, ಅಲ್ಲಿ ದೇವ್ರನ್ನ ನೋಡ್ಕೊಂಡು ಹಂಗೆ ನಾವು ಮೂರನೇ ಬೆಟ್ಟಕ್ಕೆ ಸ್ಟಾರ್ಟ್ ಮಾಡಬೇಕು. ಎಲ್ಲಕ್ಕೆ ಇದನ್ನು ನೋಡಿ ಮೂರನೇ ಬೆಟ್ಟ ಕಂಪ್ಲೀಟ್ ಮಾಡ್ಕೊಂಡು ಈಗ ನಾವು ನಾಲ್ಕನೇ ಬೆಟ್ಟ ಹತ್ತುತ್ತಾ ಇದ್ವಿ. ಬಟ್ ನಾಲ್ಕನೇ ಬೆಟ್ಟ ಹತ್ತೋದು ತುಂಬಾ ಕಷ್ಟ. ಎಷ್ಟು ಚಾಲೆಂಜಿಂಗ್ ಇರುತ್ತೆ ಅಂದ್ರೆ ಫುಲ್ಲು ಸ್ಕಿಡ್ ಆಗೋ ಥರ ಇದೆ. ತುಂಬ ಕಷ್ಟನೇ. ಬಟ್ ಆದಷ್ಟು ಲೈಫಲ್ಲಿ ಅನ್ಸುತ್ತೆ ಅದು ಅಡ್ವೆಂಚರ್ನ
ನಾನು ಎಕ್ಸ್ಪೀರಿಯನ್ಸ್ ಮಾಡ್ಬೇಕಂದ್ರೆ ಒಂದ್ಸತಿ ಈ ಥರ ದೇವಸ್ಥಾನ ಬೆಟ್ಟಕ್ಕೆ ಬಂದು ಟ್ರೈ ಮಾಡಿ. ತುಂಬಾ ಅಡ್ವೆಂಚರ್. ಯಾಕಂದ್ರೆ ಇಲ್ಲಿ ಸ್ವಲ್ಪ ಸ್ಲಿಪ್ ಆಯ್ತು ಅಂದ್ರೆ ಸ್ಪಾಟ್ ಔಟ್ ಆಗೋಕ್ಕೂ ತುಂಬಾ ಚಾನ್ಸಸ್ ಇದೆ. ನಾನು ನಿಮ್ಗೆ ದೇವಸ್ಥಾನ ಬಗ್ಗೆ ಫುಲ್ ಹಿಸ್ಟ್ರಿ ಹೇಳ್ತೀನಿ ಅಂತ ಹೇಳಿದ್ನಲ್ಲ. ಯಾಕಂದ್ರೆ 5ನೇ ಬೆಟ್ಟ ಹತ್ತಾದ್ಮೇಲೆ ನಮ್ಗೊಂಥರ ನಾರ್ಮಲ್ ರೋಡ್ ತರ ಬಂದ್ಬಿಡುತ್ತೆ. ಒಂಥರ ರೋಡ್ ಬಂದ್ಬಿಡುತ್ತೆ. ರೋಡ್ ಬಂದಾದ್ಮೇಲೆ ನಾವು ಮತ್ತೆ ಕ್ಲೀನ್ ಆಗಿ ಮಾತಾಡ್ಕೊಂಡು ಹಂಗೆ ಮಾಡಕ್ಕೆ ಚೆನ್ನಾಗಿರುತ್ತೆ ಹೇಳ್ಬಿಟ್ಟು. ಈ ಬ್ಯಾಂಬೂ ಸ್ಟಿಕ್ ಎಲ್ಲ ತುಂಬಾ ಕಷ್ಟ. ಅದಕ್ಕೆ ಆದಷ್ಟು ಈಗ ನಾವು 4ನೇ ಬೆಟ್ಟ ಮುಗಿಸ್ಕೊಂಡು 5ನೇ ಬೆಟ್ಟ ಹತ್ತುತ್ತಾ ಇದೀವಿ. ಮತ್ತೆ 5, 6, 7 ಇನ್ನು 2 ಬೆಟ್ಟ ಪೆಂಡಿಂಗ್ ಇದೆ. ನೀವು ಹೇಳ್ತೀನಿ ಅಂತ ಹೇಳಿದ್ನಲ್ವ ಈ ದೇವಸ್ಥಾನದಲ್ಲಿ ಏನ್ ವಿಶೇಷ ಅಂತ ಹೇಳಿ. ಇಲ್ಲಿ ಬಂದು ಶಿವಗೆ ಮತ್ತು ಪಾರ್ವತಿಗೆ ಒಂದು ದೊಡ್ಡ ಪ್ರಾಬ್ಲಮ್ ಒಂದು ನಡೆಯುತ್ತೆ, ಒಂದು ಫೈಟ್ ಒಂದು ನಡೆಯುತ್ತೆ. ಏನಕ್ಕಂತಂದರೆ ನನಗಿಂತ ನಿಮ್ಮನ್ನ ಪ್ರೀತಿ ಮಾಡೋರು ಜಗತ್ತಲ್ಲಿ ಯಾರೂ ಇಲ್ಲ ಅಂತೇಳ್ಬಿಟ್ಟು ಪಾರ್ವತಿ ಅವರು ಹೇಳಬೇಕಾದ್ರೆ, ಇಲ್ಲ ನಿನಗಿಂತ ತುಂಬ ಪ್ರೀತಿ ಮಾಡೋರು ತುಂಬ ಜನ ನನಗಿದ್ದಾರೆ ಅಂತ ಹೇಳ್ಬೇಕಾದ್ರೆ, ಮತ್ತು ಅವರು ದೇವ್ರೇನು ಹೇಳ್ತಾರೆ ಅಂದರೆ ಶಿವ ಬಂದ್ಬಿಟ್ಟು ಸರಿ ಹಂಗಾದರೆ ನೀನು ಒಂದು ಹುಡುಗಿಯಾಗಿ ನೀನು ಭೂಲೋಕದಲ್ಲಿ ನೀನು ಜನಿಸು, ಮತ್ತು ನೀನು ನನಗೋಸ್ಕರ ಬಂದು ತಪಸ್ಸಲ್ಲಿದ್ದು ನೀನು ಕಾಯ್ತಾ ಇದ್ದರೆ ನಾನೇ ಬಂದು ಅದನ್ನು ಮೆಚ್ಚಿ ಬಂದು ನಿನ್ನ ಮದುವೆ ಮಾಡ್ಕೊತೀನಿ ಅಂತೇಳಿ ಶಿವ ಹೇಳಿರ್ತಾರೆ. ಅದನ್ನು ಸರಿ ನಾನು ಈ ಚಾಲೆಂಜನ್ನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ಪಾರ್ವತಿ ಏನು ಮಾಡ್ತಾರೆ, ಭೂಲೋಕದಲ್ಲಿ ಹುಟ್ಟು ಮತ್ತು 7-8 ವಯಸ್ಸಿಂದಾನೇ ಅವರು ಲಿಂಗಕ್ಕೆ ಹೋಗ್ಬಿಟ್ಟು ಅಭಿಷೇಕ ಮಾಡೋದು, ಅಲ್ಲಿ ಕೂತ್ಕೊಳ್ಳೋದು, ಧ್ಯಾನ ಮಾಡೋದು, ಇದರ ತುಂಬ ಮಾಡ್ತಿರ್ತಾರೆ. ಮೇ ಬಿ ಒಂದು ಸ್ಟೇಜ್ ಅಂತ ಇರುತ್ತಲ್ಲ, ಮೇ ಬಿ 18-20+ ಆದಮೇಲೆ ಆ ಟೈಮಲ್ಲಿ ಫುಲ್ ಕೂತ್ಕೊಂಡು ತಪಸ್ಸಲ್ಲಿ ನಾನು ದೇವ್ರನ್ನೇ ಮದುವೆ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ತಪಸ್ಸಲ್ಲಿರಬೇಕಾದ್ರೆ ರಾಕ್ಷಸ ಏನು ಮಾಡ್ತಾನೆ, ಬಕಾಸುರ ಬಂದ್ಬಿಟ್ಟು ಪಾರ್ವತಿನ ನೋಡಿ ಅದು ಏನೋ ಒಂಥರ ನೋಡಿ ಅವ್ರೇನು ಮಾಡ್ತಾನೆ, ಅವ್ರ ಮೇಲೆ ಲವ್ವಲ್ಲಿ ಬಿದ್ದೋಗ್ತಾನೆ. ಹಂಗೆ ಬಿದ್ದೋದ್ಮೇಲೆ ಅವನೇನು ಮಾಡ್ತಾನೆ, ಇಲ್ಲ ನಾನು ನಿನ್ನನ್ನೇ ಮದುವೆ ಮಾಡ್ಕೋಬೇಕಂತೇಳಿ ಪಾರ್ವತಿನ ಬಂದು ಜಗಳ ಮಾಡ್ತಿರ್ತಾನೆ. ಅದು ಮೇ ಬಿ ಒಂದು ಕಾನ್ವರ್ಸೇಷನ್ ಹೋಗ್ತಿರುತ್ತೆ. ಆ ಟೈಮಲ್ಲಿ ಶಿವ ಏನು ಮಾಡ್ತಿರ್ತಾನೆ, ಫುಲ್ ತಪಸ್ಸಲ್ಲಿ ಇರ್ತಾನೆ. ಆಗ ಇಲ್ಲೇನು ನಡೆದಿರುತ್ತೋ ಏನೂ ಗೊತ್ತಿರಲ್ಲ. ಮತ್ತು ಪಾರ್ವತಿ ಏನು ಮಾಡ್ತಾಳೆ, ಅವ್ರದ್ದು ಖಾಲಿ ರೂಪ ಬರುತ್ತಲ್ಲ ಅದನ್ನು ತಗೊಂಡು ಅವ್ರನ್ನ ಏನೋ ರಾಕ್ಷಸನ್ನ ಸಾಯಿಸಿರ್ತಾಳೆ. ಆ ಟೈಮ ಕೋಪದಲ್ಲಿ ಏನಾಗಿರುತ್ತೆ ಅಂದರೆ ಪಾರ್ವತಿ ಅವ್ರು ಬಂದು ಶಿವನ್ನ ಹುಡ್ಕೊಂಬರ್ತಾರೆ. ನಾನು ನಿನ್ಗೋಸ್ಕರ ತಾನೇ ಕಾಯ್ತಾ ಇದ್ದೆ, ನೀನು ಯಾವಾಗೂ ತಪಸ್ಸಲ್ಲೇ ಇರ್ತೀಯಲ್ವಾ ಅಂತೇಳ್ಬಿಟ್ಟು ಮತ್ತು ಪಾರ್ವತಿನ ಶಾಂತಿ ಮಾಡ್ಸೋಕ್ಕೆ ಏನು ಮಾಡ್ತಾರೆ, ಶಿವ ಬಂದ್ಬಿಟ್ಟು ಪಾರ್ವತಿ ಅವರು ಕಾಲು ಕೆಳಗಡೆ ಬಿದ್ದು ಹೋಗ್ತಾರೆ. ಬಿದ್ದೋದ್ಮೇಲೆ ಪಾರ್ವತಿ ಅವ್ರ ಕಾಲು ಬಂದು ಶಿವನ ಮೇಲೆ ಇರುತ್ತೆ. ಮತ್ತು ಅವ್ರ ಕೋಪ ತಂದಾದಮೇಲೆ ಶಿವ ಹೇಳ್ತಾನೆ, ನಾನು ನಿನ್ಗೋಸ್ಕರ ನಾನು ಬರೋಕ್ಕಾಗಿಲ್ಲ ಅಂತೇಳ್ಬಿಟ್ಟು ಅಲ್ಲಿ ಕೈಲಾಸ ಬಿಟ್ಟು ಇಲ್ಲಿ ಬಂದು ಕೂತ್ಕೊಂಡು ತಪಸ್ಸಲ್ಲಿದ್ದು ನಾನು ಹಂಗೆ ಮಾಡಿರಬಾರ್ದಾಗಿತ್ತು, ಪಾರ್ವತಿ ನನಗೋಸ್ಕರ ತಾನೇ ಇರೋದು ಅಂತೇಳ್ಬಿಟ್ಟು ಅದೊಂದು ದೊಡ್ಡ ಹಿಸ್ಟ್ರಿ ಒಂದು ಬರುತ್ತೆ. ಅಲ್ಲಿಂದ ಅವ್ರು ಬಂದು ಇಲ್ಲಿ ಕೂತ್ಕೊಂಡಿದ್ರಲ್ವ, ಇಲ್ಲಿಗೇ ಅವ್ರು ಬಂದು ಕೂತ್ಕೊಂಡಾದ್ಮೇಲೆ ಇಲ್ಲೇ ಅವರು ಧ್ಯಾನ ಮಾಡೋದು, ಮತ್ತು ಇಲ್ಲೇನೂ ಬಂದ್ಬಿಟ್ಟು ಅವರು ಭರತನಾಟ್ಯ ಆಡಿರೋ ಒಂದು ಸ್ಥಳ ಅಂತೇಳ್ಬಿಟ್ಟು ಇದನ್ನ ಕರೀತಾರೆ. ಇದನ್ನು ಬಂದು ಸೌತ್ ಕೈಲಾಸ ಅಂತೇಳಿ ಕರೀತಾರೆ. ಇದು ಬಂದು ಅಗಸ್ತ್ಯರ್ ಅಂತಿದ್ದಾರಲ್ವ ಮಹರ್ಷಿ, ಅವ್ರದ್ದು ಒಂದು ಚಿಕ್ಕ ಸಮಾಧಿ ಇದು ಬಂದ್ಬಿಟ್ಟು. ಯಾಕೆ ಇಲ್ಲೂ ತುಂಬ ಜನ ಬಂದು ಹೋಗ್ತಾ ಇರ್ತಾರೆ. ಅದೇ ಥರ ಎಷ್ಟೋ ಅಘೋರಿಗಳು ಇಲ್ಲಿ ಬಂದು ಹೋಗ್ತಿರ್ತಾರೆ. ಬಟ್ ಅವ್ರು ಯಾವ ರೂಪದಲ್ಲಿ ಬರ್ತಾರೆ ಅಂತ ನಮಗೆ ಗೊತ್ತಾಗಲ್ಲ. ನಾಯಿ ರೂಪದಲ್ಲಾಗಿರ್ಬೋದು, ಗಾಳಿ ರೂಪದಲ್ಲಾಗಿರ್ಬೋದು, ತುಂಬ ಜನ ಇಲ್ಲಿ ಬಂದು ಹೋಗ್ತಿರ್ತಾರೆ. ಆದಷ್ಟು ನೀವೇನಾದರೂ ಹೋಗ್ಬೇಕಾದ್ರೆ ಒಂದು ಸತಿ ಯಾವುದು ಇಲ್ಲಿ ಒಂದು ಸತಿ ವಿಸಿಟ್ ಮಾಡಿ ನೋಡಿ. ತುಂಬ ಚೆನ್ನಾಗಿದೆ ದೇವಸ್ಥಾನ. ಆದಷ್ಟು ಎಲ್ಲರಿಗೂ ಆಶೀರ್ವಾದ ಸಿಗಲಿ ಅಂದ್ಬಿಟ್ಟು ಆದಷ್ಟು ಆ ದೇವ್ರನ್ನ ಬೇಡ್ಕೊತೀನಿ.
ನೋಡಿ ಇದು ಬಂದು ಫಾರೆಸ್ಟ್ ಇರೋ ನೆಲ್ಲಿಕಾಯಿ ಅಂತೆ. ಇದು ಒಂದು ಟೈಪ್ ಆಫ್ ನೆಲ್ಲಿಕಾಯಿ. ಇದು ಬಂದು 1 20 ರೂಪಾಯಿ ಅಂತೆ. ತಗೊಂಡಿದೀವಿ, ಅದನ್ನ ತಿಂದು ನೋಡೋಣ ಹೆಂಗಿದೆ ಅಂತ ಹೇಳ್ಬಿಟ್ಟು. ಒಂದು ಬೆಟ್ಟದ ನೆಲ್ಲಿಕಾಯಿ ಅಂತೆ, ಬಟ್ ಅದು ಬೇರೆ ಬೆಟ್ಟದ ನೆಲ್ಲಿಕಾಯಿ. ಇದು ಕಾಡಲ್ಲಿರೋ ನೆಲ್ಲಿಕಾಯಿ. ಒಂದೇ ಒಂದ್ ಕಾಯಿನ 20 ರೂಪಾಯಿ ಹೇಳ್ತಾವ್ರೆ. ಸಖತ್ತಾಗಿದೆ, ಅಲ್ಟಿಮೇಟ್. ಬಟ್ ಇದಂತೂ ಇಲ್ಲೆಲ್ಲೂ ಆಚೆ ಸಿಗಲ್ಲ. ಬಟ್ ಇವ್ರಿಗೆ ಹೆಂಗ್ ಸಿಗುತ್ತೋ ಗೊತ್ತಿಲ್ಲ, ತಗೋ ಬಂದಿದ್ದಾರೆ. ಸೂಪರ್ ಆಗಿದೆ. ಹುಳಿ ಮಾವಿನಕಾಯಿ ತಿಂದ್ರೆ ಹೆಂಗಿರುತ್ತೆ ಸೇಮ್ ಅದೇ ತರ ಟೇಸ್ಟು. ಸಕ್ಕತ್ತಾಗಿದೆ. ಲೈಫ್ ಅಲ್ಲಿ ಎಷ್ಟೊಂದು ಕಷ್ಟ ಬಿದ್ದು ಮೇಲ್ಗಡೆ ಎದ್ದು ಬಂದ್ರೆ ಹೆಂಗಿರುತ್ತೆ, ಅದೇ ತರನೇ ಈಗ 1ನೇ ಬೆಟ್ಟ, 2ನೇ ಬೆಟ್ಟ, 3ನೇ ಬೆಟ್ಟ ಅಂತ ಹೇಳ್ಬಿಟ್ಟು 4 5, ಈಗ 5ನೇ ಬೆಟ್ಟ ಮುಗಿಸ್ಕೊಂಡು 6ನೇ ಬೆಟ್ಟಕ್ಕೆ ಡೌನ್ ಅಲ್ಲಿ ಇಳಿತಾ ಇದೀವಿ. ಇಳಿಯಕ್ಕಿಂತ ಮುಂಚೆ ಏನಂತ ಅಂದ್ರೆ ಇಲ್ಲೊಂದು ಚಿಕ್ಕೊಂದು ಕೊಳ ಒಂದಿದೆ. ಆ ಕೊಳದ ನೀರ್ ಹೆಂಗಿರುತ್ತೆ ಅಂದ್ರೆ ಗಂಗೆ ನೀರ್ ಯಾರಾದ್ರು ಕುಡ್ದು ನೋಡಿದೀರಾ? ಈ ನೀರ್ನ ಕುಡಿದ್ ನೋಡಿ, ಅಷ್ಟು ಸೂಪರ್ ಆಗಿರುತ್ತೆ. ಇದು ನಾವು ಬರ್ತಿರೋದು 2ನೇ ವರ್ಷ. ನಾವು ಲಾಸ್ಟ್ ಇಯರ್ ಬರ್ಬೇಕಂತ ಅನ್ಕೊಂಡ್ರಿ, ಬಟ್ ಬರಕ್ ಆಗ್ಲಿಲ್ಲ. ಇದು ಬರ್ತಿರೋದು 2ನೇ ವರ್ಷ ನಾವು ಈ ದೇವಸ್ಥಾನಕ್ಕೆ. ಬಟ್ ಫುಲ್ ಡೌನ್ ಫುಲ್ ಇಳಿಯೋದಿರುತ್ತೆ. ಅಲ್ಲಿ ಕೊಳದಲ್ಲಿ ಹೋಗ್ಬಿಟ್ಟು ಸ್ನಾನ ಮಾಡ್ಕೊಂಡು ಆದಷ್ಟು ಆ ನೀರ್ನ ಮನೆಗೆ ತಗೊಂಡು ಹೋಗ್ಬಿಟ್ಟು ಕೊಡೋಣ. ಯಾಕಂದ್ರೆ ಅದು ಒಂದು ಅಲ್ಲೂ ಕೊಳದಲ್ಲಿ ಬಂದ್ಬಿಟ್ಟು ಒಂದು ಚಿಕ್ಕ ಲಿಂಗ ಒಂದಿದೆ. ಆ ಲಿಂಗ ಈ ತಲೆ ಇದೆಯಲ್ಲ ಅದ್ರ ಮೇಲಿಂದ ಬರ್ತಿರೋದು. ಸೇಮ್ ಗಂಗಾ ನೀರು ಬಂದ್ಬಿಟ್ಟು ಅಷ್ಟು ಪ್ಯೂರ್ ಇದೆ. ಅಷ್ಟು ಒಂದು ತೆಂಗಿನಕಾಯಿ ನೀರು ಕುಡಿದ್ರೆ ಹೆಂಗಿರುತ್ತೆ ಅದೇ ತರ ಟೇಸ್ಟ್ ಇರುತ್ತೆ. ಆದಷ್ಟು ಯಾರನ್ನ ನೋಡಕ್ ಬಂದಿರೋ ಅವ್ರನ್ನ ನೋಡೋ ಸಮಯ ಬಂತು. ಅದು ಕಾಣಿಸ್ತಿದ್ಯಲ್ಲ ಬೆಟ್ಟ ನಿಮ್ಗೆ, ಅದೇನೆ ಟಾಪ್. ಅಲ್ಲಿ ನೋಡಿ, ಈ ಬೆಟ್ಟ ಹತ್ತಕ್ ಬಂದಿದ್ದು. ಈಗ ನಾವು ಇಲ್ಲಿ ಇಳಿದು ಇಲ್ಲಿಂದ ಹಂಗ್ ನಡ್ಕೊಂಡ್ ಹೋಗಿ ಅಲ್ಲಿ ಮೇಲೆ ಬೆಟ್ಟ ಹತ್ತಬೇಕು. ಹತ್ತೋದು ಚಾಲೆಂಜಿಂಗ್ ಇತ್ತು. ಈಗ ಇದ್ರಲ್ಲಿ ಇಳಿಯೋದ್ ಮಾತ್ರ ತುಂಬಾ ತುಂಬಾ ಚಾಲೆಂಜಿಂಗು. ಯಾಕಂದ್ರೆ ಬಚ್ಚೂರು ಸ್ಲಿಪ್ ಆಯ್ತಂದ್ರೆ ಮುಗೀತು ನಮ್ ಕತೆ. ನೋಡಿ ಹಿಂಗಿದೆ. ಇದ್ರಲ್ಲಿ ಏನು ಒಂದಂತಂದ್ರೆ ಆಗ್ತಾ ಹೋಗ್ತಾ ಹೋಗ್ತಾ ಏನ್ ಮಾಡ್ತಾನೆ, ನಮ್ ತಮ್ಮ ನನ್ನ ಬಿಟ್ಟು ಮುಂದೆ 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 ಓಡೋಗ್ತಾನೆ. ನಾನೊಬ್ನೇ ಹೋಗ್ಬೇಕು. ಬಟ್ ಓಕೆನೆ. ಈಗ ನಾವು ಫುಲ್ ಡೀಪ್ ಫಾರೆಸ್ಟ್ ಒಳಗಡೆ ಹೋಗ್ತಾ ಇದೀವಿ. ಯಾಕಂದ್ರೆ ಇದು ಫುಲ್ ಡೀಪ್ ಇದೆ ಇದು. ಬಟ್ ಒಂದ್ ಚೂರು ಸ್ಲಿಪ್ ಆಯ್ತಂದ್ರೆ ನಮ್ದು ಆಟನೇ ಮುಗ್ದೋಯ್ತು. ನಾವು ಫುಲ್ ಖಾಲಿ ಆಗ್ಬಿಡ್ತೀವಿ ಬಿದ್ರೆ. ಯಾಕಂದ್ರೆ ಫುಲ್ ಒಂಥರ ನೈಸ್ ಇದೆ ಈ ಬೆಟ್ಟನೇ, ಅದ್ರಲ್ಲಿ ಸ್ವಲ್ಪ ಕಷ್ಟ. ಬಂದ್ರಿ ಮತ್ತೆ ಇಲ್ಲೇ ಕೆಳಗಡೆ ಇಳಿದ್ಬಿಟ್ಟು ಸ್ನಾನ ಮಾಡ್ಕೊಂಡು ಮತ್ತೆ 7ನೇ ಬೆಟ್ಟ ಹತ್ತಬೇಕು. ಆಲ್ರೆಡಿ ಬೆಳಿಗ್ಗೆ ನಾವು 7 ಗಂಟೆ ಸ್ಟಾರ್ಟ್ ಮಾಡಿದ್ರಿ. ನೀವು ನೋಡಿದ್ರಲ್ವಾ, ಆ ಪೊಂಗಲ್ ತಿನ್ಬಿಟ್ಟು ಸ್ಟಾರ್ಟ್ ಮಾಡಿರೋದು. ಆಲ್ರೆಡಿ ಮನೆಯಿಂದನೇ ಚಪಾತಿ ಎಲ್ಲ ಮಾಡ್ಕೊ ಬಂದಿದ್ದೀವಿ. ಈಗ ಅಲ್ಲಿ ಸ್ನಾನ ಮಾಡ್ಕೊಂಡು ಡ್ರೆಸ್ ಚೇಂಜ್ ಮಾಡ್ಕೊಂಡು ಮತ್ತೆ ಕುತ್ಕೊಂಡು ತಿಂತೀವಿ. ತಿಂದಾದ್ಮೇಲೆ ಮೇಲ್ಗಡೆ ದೇವಸ್ಥಾನ ಹತ್ತಾದ್ಮೇಲೆ 3ನೇ ದಿನ 4ನೇ ದಿನನೋ ಇಲ್ಲ 1 ವೀಕ್ ಗ್ಯಾಪ್ ಬಿಟ್ಟು ಆದಷ್ಟು ಬೇಗನೆ ಶಾರ್ಟ್ ಫಿಲ್ಮ್ ಸ್ಟಾರ್ಟ್ ಮಾಡಿ ಆದಷ್ಟು ಬೇಗ ರಿಲೀಸ್ ಮಾಡ್ತೀನಿ. ನಂಗೊಂದು ಕನ್ಸು ಇದೆಯಲ್ಲ, ಆ ಕನ್ಸು ಶಾರ್ಟ್ ಫಿಲ್ಮ್ ಮಾಡ್ಬೇಕಂತೇಳಿ. ಎಲ್ಲರಿಗೂ ಎಂಟರ್ಟೈನ್ಮೆಂಟ್ ಮಾಡಬೇಕು. ಎಷ್ಟು ಬೇಗ ಆಗುತ್ತೋ ಅಷ್ಟು ಬೇಗ ಸ್ಟಾರ್ಟ್ ಮಾಡ್ತೀನಿ.
ಆದಷ್ಟು ನನ್ನಂತೂ ಯಾರಿಗೂ ಇಷ್ಟ ಆಗಲ್ಲ, ಬಟ್ ಏನೋ ಒಂದು ಮಾಡ್ಬೇಕು. ಎಷ್ಟು ಜನ ಇದಾರೆ ನೋಡಿ. ಬಟ್ ಇನ್ನೊಂದೇನಂದ್ರೆ ಆದಷ್ಟು ನಿಮ್ ತಮ್ಮನೋ ಅಕ್ಕನೋ ತಂಗಿನೋ ಎಲ್ಲ ತುಂಬಾ ಜಗಳ ಮಾಡ್ತಾನೆ ಇರ್ತಾರಲ್ಲ ನಿಮ್ ಜೊತೆ ಪದೇ ಪದೇ, ಅಂತವ್ರನ್ನ ಕರ್ಕೊ ಬನ್ನಿ. ಅದೇ ಅಂತವ್ರ ಅಂದ್ರೆ ಫುಲ್ ಅವ್ರನ್ನ ರೇಗ್ಸಕ್ ಏನಂತಲ್ಲ, ಬಟ್ ಆದಷ್ಟು ತರ ಬೆಟ್ಟ ಹತ್ತಕ್ ಟ್ರೈ ಮಾಡಿ. ಒಬ್ರಿಗೆ ಒಬ್ರು ಸಪೋರ್ಟ್ ಆಗಿರ್ತಾರೆ, ಬಟ್ ಜಗಳ ಮಾಡೋದು ಕಡಿಮೆ ಆಗುತ್ತೆ. ಇಬ್ರು ಸಪೋರ್ಟ್ ಇದ್ದು ಫ್ರೆಂಡ್ಶಿಪ್ ತರ ಇರ್ತಾರೆ. ಫ್ರೆಂಡ್ಶಿಪ್ ತರ ಇರ್ಬೇಕಾದ್ರೆ ಏನಾಗುತ್ತೆ ಅಂದ್ರೆ ಬಾಂಡಿಂಗ್ ಬಂದು ಇನ್ನ ಸ್ಟ್ರಾಂಗ್ ಆಗುತ್ತೆ. ಒಬ್ಬರನ್ನ ಬಿಟ್ಟು ಒಬ್ಬನ ಇರಕ್ಕಾಗಲ್ಲ. ಬೈ ಚಾನ್ಸ್ ಒಬ್ರಿಗೆ ಏನಾದ್ರು ಒಂದು ಆಗ್ತಾ ಇದೆ ಅಂದ್ರೆ ಅವ್ರಿಗೊಂಥರ ಸಿಂಪ್ಟಮ್ಸ್ ಗೊತ್ತಾಗುತ್ತೆ. ಆದಷ್ಟು ಅವ್ನಿಗೆ ಏನಾದ್ರು ಪ್ರಾಬ್ಲಮ್ ಅಂದ್ರೆ ಹಂಗೇನೋ ಸಿಂಪ್ಟಮ್ಸ್ ಅಂತ ಗೊತ್ತಾಗುತ್ತೆ. ಆದ್ರೆ ಅವ್ನಿಗೆ ಏನೋ ಫೇಸ್ ಮಾಡೋದನ್ನ ಕಂಡುಹಿಡಿತಾನೆ. ಇದಕ್ಕೆ ನೋಡಿ ಇಲ್ಲೇನೆ ಈಗ ತುಂಬಾ ಜನ ಸ್ನಾನ ಮಾಡ್ತಿದಾರಲ್ಲ, ನಾವು ಹೋಗೋಣ, ಹೋಗಿ ಸ್ನಾನ ಮಾಡೋಣ. ನಾವು ಅಲ್ಲಿ ದೇವಸ್ಥಾನ ಸ್ನಾನ ಮಾಡ್ಕೊ ಬಂದು ಇಲ್ಲಿ ದೇವ್ರನ್ನ ನೋಡ್ಬೇಕು. ಏನಪ್ಪ ಏನು ಬಂದಿದ್ದ ದೇವಸ್ಥಾನ ಅಷ್ಟೇನಾ? ಇದೇನ ದೇವ್ರ ಅಂತ ನೋಡುವ, ಇದು ದೇವ್ರಲ್ಲ, ಇದು ಜಸ್ಟ್ ಇಲ್ಲಿ ಇಟ್ಟಿದ್ದಾರೆ ಅಷ್ಟೇ. ಇದನ್ನ ಮುಗಿಸ್ಕೊಂಡು ಸ್ನಾನ ಮಾಡ್ಕೊಂಡು ಮತ್ತೆ ಮೇಲೆ ಹತ್ಬೇಕು. ಇಲ್ಲ ಅಲ್ಲಿ ಚಾಲೆಂಜ್ ಇದೆ, ಅಲ್ಲಿ ತೋರಿಸ್ತೀನಿ. ಈಗ ನೀವು ಇಲ್ಲಿ ನೋಡ್ತಿದ್ದೀರಲ್ವಾ, ಈ ನೀರಲ್ಲೇ ಬಂದ್ಬಿಟ್ಟು ನಾನು ನಿಮ್ಗೆ ಹೇಳಿರೋದು ಏನೋ ಶಿವಂದು ಮೇಲ್ಗಡೆಯಿಂದ ನೀರು ಬರುತ್ತೆ ಅಂತ ಹೇಳ್ಬಿಟ್ಟು. ಆದಷ್ಟು ತುಂಬ ಜನ ಬರೋರು ಈ ಕೊಳದಲ್ಲೇ ಬಂದ್ಬಿಟ್ಟು ಸ್ನಾನ ಮಾಡ್ಕೊಂಡು ಇಲ್ಲಿಂದ ಮತ್ತೆ ದೇವಸ್ಥಾನ ಹತ್ತಕ್ಕೆ ಟ್ರೈ ಮಾಡ್ತಾರೆ. ತುಂಬ ಜನ ಹಂಗೆ ಹೋಗ್ತಾ ಬರ್ತಿರ್ತಾರೆ. ಮತ್ತು ಇಲ್ಲಿಗೆ ನೀವು ಹೆಂಗೆ ಬರ್ಬೋದು ಅಂತಂದರೆ, ನೀವು ಎಲ್ಲಿದ್ರೇನು ನೀವು ಕೊಯಂಬತ್ತೂರು ಬಂದುಬಿಡಿ. ಕೊಯಂಬತ್ತೂರಿಂದ ನಿಮಗೆ ಪೂಂಡಿಗೆ ನಿಮಗೆ ಬಸ್ ಸಿಗುತ್ತೆ. ಹಂಗಾಗಿ ಈಶಾ ಫೌಂಡೇಶನ್ ಬಸ್ ಬರುತ್ತೆ. ಈಶಾ ಫೌಂಡೇಶನ್ ಇಳಿದ್ಬಿಟ್ಟು ಅಲ್ಲಿಂದ ನಿಮಗೆ ಒಂದು 3 ಕಿಲೋಮೀಟರ್ ಬರುತ್ತೆ. ನೀವು ಪೂಂಡಿ ದೇವಸ್ಥಾನ ಅಂತಂದರೆ ಕರ್ಕೊಂಡು ಇಲ್ಲಿ ಬಿಟ್ಬಿಡ್ತಾರೆ. ಮತ್ತು ಇಲ್ಲಿಂದ ನೀವು ಆಟೋಮೆಟಿಕ್ ಬೆಟ್ಟ ಹತ್ಬೋದು. ಮತ್ತು ರಿಟರ್ನ್ ಬರೋಕ್ಕೆ ನಿಮ್ಗೆ ಅಲ್ಲೇ ಬಸ್ ಇದೆ, ಟೈಮ್ ಬಸ್. ಹಂಗಿಲ್ಲ ನೀವು ಈಶಾ ಫೌಂಡೇಶನ್ ಬಂದು ಅಲ್ಲಿಂದ ನೀವು ಬಂದು ಬೆಂಗಳೂರಿಗೂ ಬಂದು ರೀಚ್ ಆಗ್ಬೋದು. ಈಗ ನೀವು ನೋಡಿರ್ತೀರಲ್ವ, ಸ್ನಾನ ಮಾಡ್ಕೊಂಡು ಆದಷ್ಟು 6ನೇ ಬೆಟ್ಟ ಮುಗಿಸ್ಕೊಂಡು 7ನೇ ಬೆಟ್ಟ ಹತ್ತಾ ಇದೀವಿ. 7ನೇ ಬೆಟ್ಟ ಹತ್ರ ಬಂದು ರೀಚ್ ಆಗುತ್ತೆ. ಬಟ್ ಇನ್ನ ಮೇಲೆ ಹತ್ತಬೇಕು. ಈಗ ಮೇಲೆ ಹತ್ತದ ಮಾತ್ರ ಚಾಲೆಂಜ್. ಅದು ಇನ್ನೊಂದೇನಂದ್ರೆ, ಆ ನೀರಿತ್ತಲ್ಲ, ಈ ಐಸ್ ಕ್ಯೂಬ್ ಎಲ್ಲ ಸೇರ್ಕೊಂಡು ಒಂದರಲ್ಲೇ ಹಾಕಿದ್ರೆ ಹೆಂಗಿರುತ್ತೆ, ಫುಲ್ ಒಂಥರ ಚಿಲ್ನೆಸ್. ಸೇಮ್ ಅದೇ ತರನೇ ಇದೆ, ಚಿಲ್ನೆಸ್ ಆಗಿ. ಬಟ್ ಇದ್ರೇನು ಸ್ನಾನ ಮಾಡ್ಕೊ ಬಂದ್ಬಿಟ್ರೆ. ಬಟ್ ಯಾಕೆ ಮತ್ತೆ ಅದೇ ಬಟ್ಟೆ ಹಾಕೊಂಡಿದ್ರೆ ಮತ್ತೆ ಮತ್ತೆ ಇಳಿತೀವಲ್ವಾ, ಮತ್ತೆ ಇನ್ನೊಂದು ಡ್ರೆಸ್ ಚೇಂಜ್ ಮಾಡಿದ್ರೆ ಮತ್ತೆ ಗಲೀಜ್ ಆಗೇ ಆಗುತ್ತೆ. ಅದಕ್ಕೇನೆ ಇದೇ ಬಟ್ಟೆ ಹಾಕೊಂಡು ಹತ್ತಿ ಇಳಿದ್ಬಿಟ್ರೆ ಮತ್ತೆ ಅಲ್ಲಿ ಕೆಳಗಡೆ ಹೋದಾದ್ಮೇಲೆ ಕೈಗಳು ತೊಳ್ಕೊಂಡು ಮತ್ತೆ ಒಂದ್ ಸ್ವಲ್ಪ ಡ್ರೆಸ್ನ ಚೇಂಜ್ ಮಾಡ್ಕೋಬಹುದು. ಆದಷ್ಟು ಬೇಗ ಬೆಟ್ಟ ಹತ್ತಾನ. ಆದಷ್ಟು ದೇವಸ್ಥಾನ ಹತ್ರ ಬಂದ್ರೆ ಇನ್ನು ನಿಮ್ಗೆ 1 ಕಿಲೋಮೀಟರ್ ಬರುತ್ತೆ ಅನ್ಕೊಂತೀನಿ. ನೀವು ನೋಡ್ತಾ ಇದ್ದೀರಲ್ವಾ, ಇದೇನೆ ನಾವೀಗ ಹೋಗ್ಬಿಟ್ಟು ಅಲ್ಲಿ ಮೇಲೆ ಇಲ್ಲಿ ಟಾಪಲ್ಲಿ ರೀಚ್ ಆಗ್ಬೇಕು. ಅಡೀಗ 12 ಗಂಟೆಗೆ 12:15 ಮೇಲೆ ಪೂಜೆ ಮಾಡ್ತಾರಂತೆ. ಆದಷ್ಟು ಸ್ಟಾರ್ಟ್ ಮಾಡ್ಬಿಟ್ರು, ಬೇಗ ಹೋಗಿ ಜಾಯಿನ್ ಆಗ್ಬೇಕು ಆ ಪೂಜಾದಲ್ಲಿ. ಇಷ್ಟು ದೂರ ಕಷ್ಟಪಟ್ಟು ಬಂದಿದ್ದಕ್ಕೆ ಆದಷ್ಟು ಮೇಲೆ ಹೋಗ್ಬೇಕು ಬೇಗ. ಅಲ್ಲಿ ಹತ್ತಿದ್ಕಿಂತ ಇಲ್ಲೇ ಬೆಟ್ಟ ಒಂದು ತುಂಬಾ ಅಡ್ವೆಂಚರ್. ಫುಲ್ ಕಾಲೆಲ್ಲ ಸ್ಲಿಪ್. ಮೈಂಡ್ ಫುಲ್ ಪೀಸ್ಫುಲ್ ಆಗಿದೆ. ಅಷ್ಟು ದೂರ ಕಷ್ಟಪಟ್ಟು ಬಿಟ್ಟು ಬಂದಿದ್ದಕ್ಕೆ ಫಲ ಸಿಕ್ತು.
ನೋಡಿ ದೇವಸ್ಥಾನ. ಒಬ್ಬೊಬ್ರು ಬೇಡ್ಕೊಂಡಿರ್ತಾರಲ್ಲ, ನನ್ನ ಹತ್ರ ಒಳ್ಳೇದಾಯ್ತು ಅಂದ್ರೆ ನಾನು ಏನೋ ಒಂದು ಮಾಡ್ತೀನಿ ಅಂತ ಹೇಳಿ, ಆ ತರ ತಗೊಂಡ್ ಮಾಡಿಟ್ಟಿರೋದು ಈ ತ್ರಿಶೂಲಗಳು. ಈಗ ಇಲ್ಲಿ 12 ಗಂಟೆಗೂ 12:30 ಏನೋ ಪೂಜೆ ನಡೆಯುತ್ತಂತೆ. ಆದಷ್ಟು ದೂರ ಬಂದ್ಬಿಟ್ರಿ ವೆಯ್ಟ್ ಮಾಡಿ ಆ ಪೂಜೆನ ನೋಡ್ಕೊಂಡು ಆಮೇಲೆ ನಮ್ಮಮ್ಮ ಮಾಡ್ಕೊಟ್ಟಿರೋ ಊಟ ಚಪಾತಿ ತಿನ್ಕೊಂಡೆ ಹೋಗೋಣ. ನೋಡಿದ್ರ ಎಷ್ಟು ಜನ ಬಂದು ಕಾಯ್ತಾ ಇದ್ದಾರೆ. ಬಂದ್ರಿ. ಓಂ ನಮಃ ಶಿವಾಯ, ಶಿವಾಯ ನಮಃ. ಬಂದ್ರಿ. ಏನಿಲ್ಲವೇ ನೋಡಿ, ನನ್ಗಿಂತ ಬೇಗ ಬಂದ. ಎಷ್ಟು ದೂರ ಕಷ್ಟಪಟ್ಟು ಬಂದಿದ್ದಕ್ಕೆ ಒಳ್ಳೆತನ. ಮೈಂಡ್ ಹೆಂಗಿದೆ ಅಂದ್ರೆ ಒಂಥರ ಪೀಸ್ಫುಲ್ ಆಗಿದೆ. ಏನಕ್ಕೆ ಬೆಲ್ ಹೊಡಿಯೋದಂದ್ರೆ, ದೇವರು ತಪಸ್ಸಲ್ಲಿದ್ರೂ ನಾನು ಬರ್ತಾ ಇದ್ದೀನಿ ಅಂತ ಹೇಳಿದ್ರೆ ಗೊತ್ತಾಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ನೋಡ್ಕೊ ಬಂದಾದ್ಮೇಲೆ ಇಲ್ಲೂ ಗಣೇಶನ್ ಇದ್ದಾನೆ. ಗಣೇಶನ್ ಓದತಿ ನೋಡೋಣ. ಈಗ ಅಡಿ ಗಣೇಶ ನೋಡಾಯ್ತು. ಈಗ ಇಲ್ಲಿ ಬಂದ್ರಿ. ಇಲ್ಲೇ ಅರ್ಪುತ ದೇವರು ಎಲ್ಲಿಂದ ಎಲ್ಲೋ ಬಿಟ್ಟು ಬಂದು, ಕೈಲಾಸನ ಬಿಟ್ಟು ಬಂದು ಇಲ್ಲಿ ತಪಸ್ಸಲ್ಲಿ ಕುತ್ಕೊಂಡ್ಬಿಟ್ಟಿದ್ದಾರೆ. ನೋಡೋಣ ಬನ್ನಿ. ಟಾಪ್ ಇಲ್ಲೇ ದೇವ್ರು ಇರೋದು. ಈ ದೇವ್ರನ್ನ ನೋಡಕ್ಕೆ ಕೋಟ್ಯಾಂತರ ಜನ ಬರ್ತಾರೆ. ಇವತ್ತು ಕಡಿಮೆ, ಅದು ನೀವು ಶಿವರಾತ್ರಿ ಜನ ಬಂದ್ಬಿಟ್ರೆ ಇಲ್ಲಿ ನಿಂತ್ಕೊಂಡು ನೋಡ್ಬೇಕಂದ್ರೆ 2 ಅವರ್ ಕಾಯ್ಬೇಕಾಗುತ್ತೆ, ಅಷ್ಟು ಕ್ರೌಡ್ ಇರ್ತಾರೆ ಇಲ್ಲಿ. ತೆನ್ನಾಟು ಶಿವನೇ ಪುಟ್ರಿ. ಓಂ ನಮಃ ಶಿವಾಯ, ಶಿವಾಯ ನಮಃ. ಇದೇ ಒಂದು 5 ಲಿಂಗಗಳಿವೆ ನೋಡಿ, ಪಂಚಭೂತಗಳಿವೆ 5 ಲಿಂಗಗಳು. ಅಲ್ಲಿ ಒಳಗಿಟ್ಟಿದಾರಲ್ಲ ದೀಪ, ಅದು ಒಂದು 24 hours ಉರಿತಾನೆ ಇರುತ್ತೆ. ಈಗ ಇದೇನಾದ್ರು ಫೆಬ್ರವರಿ 1st ಓಪನ್ ಆಗಿದೆ. ಅದೇ ತರ ಚಿತ್ರಾ ಪೌರ್ಣಮಿಗೆ ದೇವಸ್ಥಾನ ಬಂದು ಕ್ಲೋಸ್ ಆಗಿರುತ್ತೆ. ಅದಕ್ಕೆ ನೋಡ್ಕೊಳ್ಳಿ. ನನ್ನ ಕೈ ಯಾರ್ಯಾರ ಕೈ ಬರೋಕ್ಕಾಗಿಲ್ಲ, ಅದಕ್ಕೆ ನಾನು ನಿಮ್ಗೆ ತೋರಿಸ್ತಾ ಇದ್ದೀನಿ. ಇದೊಂದು 5 ಲಿಂಗಗಳಿದೆ. ಮಾಡ್ತೀನಿ. 1 2 3 4 5 ಲಿಂಗಗಳು. ಲಿಂಗಗಳನ್ನು ನಂದಿ ನೋಡ್ಕೊಂಡ್ರ. ಓಂ ನಮಃ ಶಿವಾಯ. ಮುಂದೆ ಒಂದು ಒಳ್ಳೆ ವಿಡಿಯೋದಲ್ಲಿ ಸಿಗ್ತೀನಿ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ.
ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು, ಗೊತ್ತಿರುವುದೊಂದೇ ದೈವ ಬಾರಿಯು. ಉಳ್ಳಾಯ ನಿನ್ನ ನಿಲತಡಗೆ ಬಿದಡುಂದ ಮಾಯ ಸನ್ನಿಧಿಗೆ ಕಾಪು, ಗೊತ್ತಿಜ್ಜೆ ಶಿವನೇ ಭಕ್ತಿದಾರಿಯು. ಓಂ ನಮಃ ಶಿವಾಯ. ಇದೇ ತರ ಇನ್ನೊಂದು ಒಳ್ಳೆ ವಿಡಿಯೋಗಳು ಸಿಗ್ತೇನೆ. ಮಿಸ್ ಮಾಡಿ ನಮ್ಮ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಆದಷ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ನವೀನ್ ಟ್ರಾವೆಲರ್ ವೈಟಿ.